ಹಲೋ ಆಲ್ ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಹೋಗ್ತೀನಪ್ಪ ಅಂದರೆ, ನನ್ನ BSP ಪ್ರಾಜೆಕ್ಟ್ಗೆ ಅಂದರೆ ಬ್ಯಾಂಕ್ ಸರ್ವಿಸ್ ಪ್ರೊವೈಡರ್ ಪ್ರಾಜೆಕ್ಟ್ಗೆ ನಾನು ಫ್ರಂಟ್ ಎಂಡ್ನ ಯಾವ ರೀತಿ ಬರಿತಾ ಹೋಗಿದ್ದೀನಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನಾ ಹಳೆ ವಿಡಿಯೋದಲ್ಲಿ ಹೇಳಿರೋ ಥರ ನಾನು ಇದಕ್ಕೆ ಏನು ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ರಿಯಾಕ್ಟ್ JSನ ಯೂಸ್ ಮಾಡ್ಕೊಂಡು ಫ್ರಂಟ್ ಎಂಡ್ನ ಬರಿತಾ ಹೋಗಿದ್ದೀನಿ. ಸರಿನಾ? ನೀವು ಇಲ್ಲಿ ನೋಡ್ತಿರೋದು ಇದೊಂದು ರಿಯಾಕ್ಟ್ JSದು ಫೋಲ್ಡರ್ ಸ್ಟ್ರಕ್ಚರ್ ಅಂದರೆ ರಿಯಾಕ್ಟ್ JSಲ್ಲಿ ಕ್ರಿಯೇಟ್ ಮಾಡಿರೋಂಥ ಪ್ರಾಜೆಕ್ಟು ಫೋಲ್ಡರ್ ಸ್ಟ್ರಕ್ಚರು. ಇದರಲ್ಲಿ ಮೇಯ್ನಾಗಿ ಸೋರ್ಸ್ ಅನ್ನೋ ಫೋಲ್ಡರಲ್ಲಿ ಕಾಂಪೋನೆಂಟ್ಸನ್ನು ಒಂದು ಫೋಲ್ಡರಲ್ಲಿ ನನ್ನ ಎಲ್ಲ ಕಾಂಪೊನೆಂಟ್ಸ್ನ ನಾನು ಬರಿತಾ ಹೋಗಿದ್ದೀನಿ. ಸರಿನಾ? ಕಾಂಪೊನೆಂಟ್ಸ್ನ ನಾನು ನೋಡೋದಾದರೆ ಇದರಲ್ಲಿ ಅಥೆಂಟಿಕೇಶನ್ನು, ಕಾಂಟೆಕ್ಸ್ಟು, ಡ್ಯಾಶ್ಬೋರ್ಡ್ಸು, ಪೇಜಸ್ಸು, ರೌಟಿಂಗ್ ಅಂತ 4 ಕಾಂಪೊನೆಂಟ್ಸ್ ಇದ್ದಾವೆ. ಅಥೆಂಟಿಕೇಶನಲ್ಲಿ ನಾನು ಏನು ಯೂಸ್ ಮಾಡಿದ್ದೀನಿ ಅಂದರೆ ಲಾಗಿನ್ ಫಾರ್ಮ್ನ ಬರಿತಾ ಹೋಗಿದ್ದೀನಿ. ಅಂದರೆ ಒಬ್ಬ ಯೂಸರು ಲಾಗಿನ್ ಆಗಬೇಕಾದ್ರೆ ಯಾವ ಥರ ಅಥೆಂಟಿಕೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ತಿರ್ಬೋದು. ಪೇಲೋಡಲ್ಲಿ ನಾನು ಡೇಟಾ ಕಳಿಸ್ತೀನಿ. ಕಳಿಸ್ಬೇಕಾದ್ರೆ ಏನು ಕಳಿಸ್ತಿದ್ದೀನಿ ಅಂದರೆ ಮೊಬೈಲ್ ನಂಬರು, ಪಾಸ್ವರ್ಡ್ನ ಕಳಿಸ್ತಾ ಇದ್ದೀನಿ. ಸರಿನಾ? ಇದಾದಮೇಲೆ ನಾನು ನೆಕ್ಸ್ಟ್ ರೆಸ್ಪಾನ್ಸಲ್ಲಿ ಏನು ಬರುತ್ತೆ ನನಗೆ ಅಂದರೆ, ಈ ರೆಸ್ಪಾನ್ಸಲ್ಲಿ ನೀವು ನೋಡ್ತಿರ್ಬೋದು ರೆಸ್ಪಾನ್ಸ್ ಡಾಟ್ ಡೇಟಾದಲ್ಲಿ ಯೂಸರ್ ID ಬರುತ್ತೆ, ಅವ್ನ ಯೂಸರ್ ನೇಮ್ ಬರುತ್ತೆ, ಅವನದು ಆಕ್ಸೆಸ್ ಟೋಕನ್ ಬರುತ್ತೆ, ಯೂಸರ್ದು ರೋಲ್ ಬರುತ್ತೆ, ಬ್ಯಾಂಕ್ ID ಬರುತ್ತೆ ಮತ್ತು ಬ್ರಾಂಚ್ ID ಬರುತ್ತೆ. ಸರಿನಾ? ಇಷ್ಟು ನನಗೆ ರೆಸ್ಪಾನ್ಸಾಗಿ ಸಿಗ್ತವೆ. ಸರಿನಾ? ನಾನು ಬ್ಯಾಕ್ ಎಂಡಲ್ಲಿ ಅಥೆಂಟಿಕೇಶನ್ಗೋಸ್ಕರ JWTನ ಯೂಸ್ ಮಾಡ್ತಾ ಹೋಗಿದ್ದೀನಿ. ಆ ಬಂದಿರೋಂಥ JWT ಟೋಕನ್ನ ನಾನು ಇಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀನಿ. ಎಲ್ಲಿ ಅಂದರೆ ಈ ಕೆಳಗಡೆ ನೋಡ್ತಿರ್ಬೋದು ಏನು ಮಾಡ್ತಿದ್ದೀನಿ ಅಂದರೆ ಲೋಕಲ್ ಸ್ಟೋರೇಜಲ್ಲಿ ಆ ಬಂದಿರೋ ಟೋಕನ್ನ ಮತ್ತು ಯೂಸರ್ನ ನಾನು ಏನು ಮಾಡ್ತಾ ಇದ್ದೀನಿ, ಸ್ಟೋರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸರಿನಾ? ಇದಿಷ್ಟು ಅಥೆಂಟಿಕೇಶನ್ಗೆ ಬೇಕಾಗಿರೋದು. ಇದಾದಮೇಲೆ ಕಾಂಟೆಕ್ಸ್ಟ್ನ ನೋಡೋದಾದರೆ ಇಲ್ಲಿ ನೋಡ್ತಿರ್ಬೋದು ಆತ್ ಕಾಂಟೆಕ್ಸ್ಟ್ ಪ್ರೊವೈಡರ್ ಅಂತ ಒಂದು ಕಾಂಟೆಕ್ಸ್ಟ್ ಪ್ರೊವೈಡರ್ನ ಬರೆದಿದ್ದೀನಿ ನಾನು. ಅಂದರೆ ನನ್ನ ಥ್ರೂಔಟ್ ಪ್ರಾಜೆಕ್ಟಲ್ಲಿ ನಾನು ಯೂಸರ್ನ ತುಂಬ ಥರ ಯೂಸ್ ಮಾಡ್ತೀನಿ. ಅಂದರೆ ಯೂಸರ್ದು ನೇಮ್, ಯೂಸರ್ ID, ಅವನದು ಬ್ಯಾಂಕ್ ID, ಅವನದು ಬ್ರಾಂಚ್ IDನ ಯೂಸ್ ಮಾಡ್ಕೊಂಡು ತುಂಬ ಥರ ಕೆಲಸಗಳು ಮಾಡ್ತಾ ಹೋಗಿದ್ದೀನಿ. ಅದಕ್ಕೋಸ್ಕರ ನಾನು ಪ್ರತಿ ಹತ್ರ ಕಾಂಪೊನೆಂಟ್ಗೆ ಡೇಟಾನ ಕಳಿಸೋದು ಅಂದರೆ ಕಾಂಪೊನೆಂಟ್ ಡೇಟಾ ಕಳಿಸೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಆ ಥರ ಪ್ರತಿಯೊಂದಕ್ಕೂ ಕಳಿಸ್ತಾ ಹೋದಾಗ ಕಾಂಪೊನೆಂಟ್ ಡ್ರಿಲ್ಲಿಂಗ್ ಆಗುತ್ತೆ, ಡೇಟಾ ಡ್ರಿಲ್ಲಿಂಗ್ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಒಂದು ಕಾಂಟೆಕ್ಸ್ಟ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ. ಇದರಿಂದ ನಾನು ಎಲ್ಲ ಹತ್ರ ಆ ಯೂಸರ್ದು ಡೇಟಾನ ಯೂಸ್ ಮಾಡ್ತಾ ಹೋಗ್ತೀನಿ. ಸರಿನಾ? ಇದಾದಮೇಲೆ ನೆಕ್ಸ್ಟ್ ನೀವು ನೋಡೋದಾದ್ರೆ ಡ್ಯಾಶ್ಬೋರ್ಡ್ಸ್ನ ಬರೆದಿದ್ದೀನಿ. ಇದರಲ್ಲಿ ಬ್ಯಾಂಕ್ ಅಡ್ಮಿನ್ ಡ್ಯಾಶ್ಬೋರ್ಡು, ಇದಾದಮೇಲೆ ಬ್ರಾಂಚ್ ಅಡ್ಮಿನ್ ಡ್ಯಾಶ್ಬೋರ್ಡ್ ಆಗಿರ್ಬೋದು, ಎಂಪ್ಲಾಯ್ ಡ್ಯಾಶ್ಬೋರ್ಡ್, ಇವಿಷ್ಟು ಏನಪ್ಪ ಅಂದರೆ ಡ್ಯಾಶ್ಬೋರ್ಡ್ಸ್. ಸರಿನಾ? ಇದಾದಮೇಲೆ ನೆಕ್ಸ್ಟ್ ನೋಡೋದಾದರೆ ಪೇಜಸ್ಸು. ಅಂದರೆ ನನ್ನ ಈ ಥ್ರೂಔಟ್ ಅಪ್ಲಿಕೇಶನಲ್ಲಿ ಎಷ್ಟು ಪೇಜಸ್ ಯೂಸ್ ಮಾಡಿದ್ನಲ್ಲ ಅವೆಲ್ಲ ಪೇಜಸ್ಗಳು ಇದರಲ್ಲಿ ಇದೆ. ಸಪೋಸ್ ಕ್ರಿಯೇಟ್ ಕಸ್ಟಮರ್ ಪೇಜ್ ನೋಡ್ತಿರ್ಬೋದು. ಇದೇನಪ್ಪ ಅಂದರೆ ಒಂದು ಕಸ್ಟಮರ್ ಕ್ರಿಯೇಷನ್ ಪೇಜ್ ಆಗಿರುತ್ತೆ. ಇದರಲ್ಲಿ ನಾನು ಎಲ್ಲ API ಕಾಲ್ಸ್ನ ಹ್ಯಾಂಡಲ್ ಮಾಡಿರ್ಬೋದು, ಯೂಸ್ ಎಫೆಕ್ಟ್ ಆಗಿರ್ಬೋದು, ಯೂಸ್ ಸ್ಟೇಟ್ಸ್ ಆಗಿರ್ಬೋದು ನೋಡ್ತಿರ್ಬೋದು. ನಾನು ಆಗಲೇ ಹೇಳ್ದಂಗೆ ಯೂಸರ್ ಅನ್ನೋದನ್ನ ತುಂಬ ಥರ ಯೂಸ್ ಮಾಡ್ತೀರಿ ಅನ್ನೋ ಕಾರಣಕ್ಕೆ ಇಲ್ಲಿ ಯೂಸ್ ಕಾಂಟೆಕ್ಸ್ಟ್ನ ಯೂಸ್ ಮಾಡ್ಕೊಂಡು ಆ ಯೂಸರ್ನ ಇಲ್ಲಿ ರೆಂಡರ್ ಮಾಡ್ಕೊಂಡು ಆ ಯೂಸರ್ದು ಬ್ಯಾಂಕ್ ID, ಬ್ರಾಂಚ್ IDನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಯೂಸರ್ದು ಬ್ಯಾಂಕ್ ID ಮತ್ತು ಯೂಸರ್ದು ಬ್ರಾಂಚ್ IDನ ಇಲ್ಲಿ ಯೂಸ್ ಮಾಡ್ಕೊತೀನಿ. ಇದೇ ಥರ ತುಂಬ ಹತ್ರ ನಾನೇನು ಮಾಡ್ತಾ ಹೋಗಿದ್ದೀನಿ ಅಂದರೆ ಯೂಸರ್ ಡೇಟಾನ ಯೂಸ್ ಮಾಡ್ತಾ ಹೋಗಿದ್ದೀನಿ. ನೋಡ್ತಿರ್ಬೋದು ಎಂಪ್ಲಾಯ್ ರಿಪೋರ್ಟ್ ಪೇಜ್ ಆಗಿರ್ಬೋದು, ಕಸ್ಟಮರ್ ರಿಪೋರ್ಟ್ ಪೇಜ್ ಆಗಿರ್ಬೋದು, ಲೋನ್ ಮ್ಯಾನೇಜ್ಮೆಂಟ್ ಪೇಜು, ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಜಸ್ಗಳನ್ನ ನಾನು ಈ ಪೇಜಸ್ ಅನ್ನೋ ಫೋಲ್ಡರಲ್ಲಿ ಬರಿತಾ ಹೋಗಿದ್ದೀನಿ. ಸರಿನಾ? ಇದಾದ್ಮೇಲೆ ನೆಕ್ಸ್ಟ್ ನೀವು ನೋಡೋದಾದ್ರೆ ರೌಟಿಂಗ್ ಅಂತ ಒಂದು ಫೋಲ್ಡರ್ ಇದೆ. ಇದರಲ್ಲಿ 2 ಕಾಂಪೊನೆಂಟ್ ಇದೆ. ಒಂದು ಆ್ಯಪ್ ರೌಟ್ಸ್ ಇದೆ, ಇನ್ನೊಂದು ಪ್ರೊಟೆಕ್ಟೆಡ್ ರೌಟ್ಸ್ ಇದೆ. ಸರಿನಾ? ಆ್ಯಪ್ ರೌಟ್ಸಲ್ಲಿ ನೀವು ನೋಡಿದ್ರೆ ನೀವು ನೋಡ್ತಿರ್ಬೋದು ನಾನು ಈ ಥ್ರೂಔಟ್ ಅಪ್ಲಿಕೇಶನಲ್ಲಿರೋ ಎಲ್ಲ ಪೇಜಸ್ನ ನಾನು ಇಲ್ಲಿ ರೆಂಡರ್ ಮಾಡ್ಕೊಂಡಿದ್ದೀನಿ. ಇದಿಷ್ಟೇನು ನನ್ನ ಥ್ರೂಔಟ್ ಅಪ್ಲಿಕೇಶನ್ ಇರುವಂಥ ಎಲ್ಲ ಪೇಜಸ್ಗಳು. ಫಾಲೋಡ್ ಬೈ ದಟ್ ಅದನ್ನ ಯಾವ ಥರ ರೌಟ್ಸ್ ಮಾಡೋದು ಅನ್ನೋ ಥರ, ಅಂದರೆ ಯಾವ ಪರ್ಟಿಕ್ಯುಲರ್ ಆಗಿ ಬ್ಯಾಂಕ್ ಅಡ್ಮಿನ್ಗೆ ಯಾವ ಪೇಜಸ್ನ ತೋರಿಸ್ಬೇಕು, ಬ್ರಾಂಚ್ ಅಡ್ಮಿನ್ಗೆ ಯಾವ ಪೇಜಸ್ನ ತೋರಿಸ್ಬೇಕು, ಎಂಪ್ಲಾಯ್ಗೆ ಯಾವ ಪೇಜಸ್ನ ತೋರಿಸ್ಬೇಕು, ಎಂಪ್ಲಾಯ್ ಡ್ಯಾಶ್ಬೋರ್ಡು, ಕ್ರಿಯೇಟ್ ಕಸ್ಟಮರು, ನ್ಯೂ ಟ್ರಾನ್ಸಾಕ್ಷನ್, ಇವೆಲ್ಲ ಏನು ಮಾಡ್ಬೋದು, ಬ್ಯಾಂಕ್ ಅಡ್ಮಿನ್ನು ನೋಡ್ಬೋದು, ಬ್ರಾಂಚ್ ಅಡ್ಮಿನ್ನು ನೋಡ್ಬೋದು, ಎಂಪ್ಲಾಯಿ ನೋಡ್ಬೋದು. ಬಟ್ ಅದೇ ಪರ್ಟಿಕ್ಯುಲರ್ ಆಗಿ ಏನಾದರೂ ಸಪೋಸ್ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಬ್ಯಾಂಕ್ ಅಡ್ಮಿನ್ ಡ್ಯಾಶ್ಬೋರ್ಡ್ನ ಎಲ್ಲರೂ ನೋಡೋಕ್ಕಾಗುತ್ತಾ? ಇಲ್ಲ. ಏನು ಮಾಡ್ಬೋದು, ಬ್ಯಾಂಕ್ ಅಡ್ಮಿನ್ ಮಾತ್ರ ನೋಡ್ಬೋದು. ಸರಿನಾ? ಆಮೇಲೆ ಬ್ರಾಂಚ್ ಅಡ್ಮಿನ್ಸ್ ಬ್ರಾಂಚ್ ಅಡ್ಮಿನ್ಸ್ನ ಕ್ರಿಯೇಟ್ ಮಾಡೋ ಪೇಜ್ ಆಗಿರ್ಬೋದು, ಬ್ಯಾಂಕ್ ಎಂಪ್ಲಾಯೀಸ್ನ ಮ್ಯಾನೇಜ್ ಮಾಡೋ ಪೇಜ್ ಆಗಿರ್ಬೋದು, ಇವನ್ನೆಲ್ಲ ಯಾರು ಮೇಂಟೈನ್ ಮಾಡ್ಬೋದು, ಬ್ಯಾಂಕ್ ಅಡ್ಮಿನ್ ಮಾತ್ರ ಮೇಂಟೈನ್ ಮಾಡ್ಬೋದು. ಅದಕ್ಕೋಸ್ಕರ ರೋಲ್ಸ್ನ ನಾನು ಏನು ಕೊಟ್ಟಿದ್ದೀನಿ, ಬ್ಯಾಂಕ್ ಅಡ್ಮಿನ್ ಮಾತ್ರ ಕೊಡ್ತೀನಿ. ಇವನ್ನೆಲ್ಲ ಯಾವ ಕಾಂಪೊನೆಂಟ್ ಥ್ರೂ ಹ್ಯಾಂಡಲ್ ಮಾಡ್ತಿದ್ದೀನಿ ಅಂದರೆ ಥ್ರೂ ಪ್ರೊಟೆಕ್ಟೆಡ್ ರೌಟ್ ಅನ್ನೋ ಕ್ಲಾಸಿಂದ ನಾನು ಇಲ್ಲಿ ಹ್ಯಾಂಡಲ್ ಮಾಡ್ತಿದ್ದೀನಿ. ಸರಿನಾ? ಇದು ನಂದು ಪ್ರೊಟೆಕ್ಟೆಡ್ ರೌಟ್ ಕ್ಲಾಸ್ ಆಗಿರುತ್ತೆ. ಇದರಲ್ಲಿ ನಾನು ಪ್ರತಿಯೊಂದನ್ನು ಇಲ್ಲಿರೋಂಥ ಕಾಂಪೊನೆಂಟ್ಸ್ನ ಇಲ್ಲಿಂದ ಇಲ್ಲಿ ಕಳಿಸ್ತಾ ಇದ್ದೀನಿ. ಸರಿನಾ? ನೋಡ್ತಿರ್ಬೋದು ನಾವು ಇಲ್ಲಿ ರ್ಯಾಪ್ ಮಾಡಿದ್ದೀನಿ. ಪ್ರೊಟೆಕ್ಟೆಡ್ ರೌಟ್ ಅನ್ನೋ ಕ್ಲಾಸಿಂದ ರ್ಯಾಪ್ ಮಾಡಿ ರೋಲ್ಸ್ನು ಕಳಿಸ್ತಾ ಇದ್ದೀನಿ. ಎಲಿಮೆಂಟ್ಸ್ ಅಂದರೆ ಇಲ್ಲಿರೋಂಥ ಈ ಎಲಿಮೆಂಟ್ಸು, ಪ್ರತಿಯೊಂದು ಎಲಿಮೆಂಟ್ಸು ಹೋಗುತ್ತೆ. ಪರ್ಟಿಕ್ಯುಲರ್ ಆಗಿ ಯಾವ ರೋಲ್ ಆಗಿರುತ್ತಲ್ಲ ಆ ರೋಲಿಂದ ಕೆಲಸ ಮಾಡ್ತಾ ಹೋಗುತ್ತೆ. ನಾನು ಆಗಲೇ ಹೇಳಿದಾಗೆ ಯೂಸರ್ನ ನಾನು ಪ್ರತಿ ಹತ್ರ ಯೂಸ್ ಮಾಡಿದ್ದೀನಿ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು. ನಾನು ಇಲ್ಲಿ ಏನು ಮಾಡ್ತೀನಿ, ಯೂಸರ್ನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ, ಟೋಕನ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಲೋಡಿಂಗ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಯೂಸರ್ನಿಂದ ನಾನು
ರೋಲ್ನ ಚೆಕ್ ಮಾಡ್ತಾ ಇದ್ದೀನಿ. ಯೂಸರ್ ಡಾಟ್ ರೋಲ್ ಯಾವ ರೋಲ್ ಬಂದಿರುತ್ತಲ್ಲ ಆ ರೋಲಿಂದ ಪರ್ಟಿಕ್ಯುಲರ್ ಆದ ಕಂಪೋನೆಂಟ್ಗೆ ಎಲ್ಲ ಕಡೆ ಆಕ್ಸಿಸ್ನ ಕೊಡ್ತಾ ಹೋಗ್ತಿದ್ದೀನಿ, ಸರಿನಾ. ಸಪೋಸ್ ಏನಾದರೂ ಅನ್ಅಥರೈಸ್ಡ್ ಆಕ್ಸಿಸ್ ಇತ್ತು ಅಂದರೆ ಲಾಗಿನ್ ಪೇಜಿಗೆ ನ್ಯಾವಿಗೇಟ್ ಮಾಡ್ತಾ ಇದ್ದೀನಿ. ಇಲ್ಲ ಆಕ್ಸಿಸೇ ಇಲ್ಲ ಅಂದಾಗ ಇನ್ನೇನು ಹೇಳ್ತೀನಿ, ಯು ಡೋಂಟ್ ಹ್ಯಾವ್ ಅನ್ ಆಕ್ಸಿಸ್ ಟು ದಿಸ್ ಪೇಜ್, ಸರಿನಾ. ಇಷ್ಟು ಪ್ರೊಟೆಕ್ಟೆಡ್ ರೌಟಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸ. ಇದಾದ್ಮೇಲೆ ನೆಕ್ಸ್ಟ್ ಆ್ಯಪ್ ಡಾಟ್ ಜೆ ಎಸ್ ಎಕ್ಸಲ್ಲಿ ನೋಡ್ತಿರ್ಬೋದು. ಇದರಲ್ಲಿ ಮೈನಾಗಿ ನಾನು ಆ್ಯಪ್ ರೌಟ್ಸ್ನ ಇಲ್ಲಿ ಕಾಲ್ ಮಾಡಿದ್ದೀನಿ. ಆ್ಯಪ್ ರೌಟ್ಸ್ ಅಂದರೆ ಇಲ್ಲಿ ರೌಟಿಂಗಲ್ಲಿ ನೋಡ್ತಾರ ಆ್ಯಪ್ ರೌಟ್ಸ್, ಇದರಲ್ಲಿ ಎಲ್ಲ ರೌಟ್ಸು ಬರ್ತಾ ಹೋಗ್ತವೆ. ಇದರಲ್ಲಿ ಎಲ್ಲ ಕಾಂಪೊನೆಂಟ್ಸ್ ಬಂದಿದ್ದಾವೆ ಅಂದರೆ ಇಲ್ಲಿ ಆ್ಯಪ್ ಡಾಟ್ ಜೆ ಎಸ್ ಎಕ್ಸಲ್ಲಿ ಈ ಆತ್ ಕಾಂಟೆಕ್ಸ್ಟ್ ಪ್ರೊವೈಡರ್ ಏನಕ್ಕೆ, ಯೂಸರ್ನ ಪ್ರೊವೈಡ್ ಮಾಡೋಕ್ಕೆ. ಯಾವಾಗ ನಾನು ಇದು ಆತ್ ಕಾಂಟೆಕ್ಸ್ಟ್ ಪ್ರೊವೈಡರ್ನ ಇದ್ರ ಜೊತೆ ವ್ರ್ಯಾಪ್ ಮಾಡಿರ್ತೀನಲ್ಲ, ಈ ಆ್ಯಪ್ ರೌಟ್ಸಲ್ಲಿರೋ ಎಲ್ಲ ಕಾಂಪೊನೆಂಟ್ಗೂ ನನಗೆ ಯೂಸರ್ ಡೇಟಾ ಸಿಗ್ತಾ ಹೋಗುತ್ತೆ, ಸರಿನಾ. ಇದೇ ಥರ ನಾನು ತುಂಬ ಕಾಂಟೆಕ್ಸ್ನ ಯೂಸ್ ಮಾಡ್ತಾ ಇಲ್ಲ, ನನಗೆ ಬೇಕಾಗಿರೋದು ಒಂದೇ ಕಾಂಟೆಕ್ಟು. ಸೊ ದಟ್ಸ್ ವೈ ಒಂದೇ ಕಾಂಟೆಕ್ಸ್ನ ಯೂಸ್ ಮಾಡ್ತಾ ಹೋಗಿದ್ದೀನಿ, ಸರಿನಾ. ಇದಿಷ್ಟು ಏನಪ್ಪ ಅಂದರೆ ನನ್ನ ಫ್ರಂಟ್ ಎಂಡು ಯಾವ ಥರ ಬರೀತಾ ಹೋಗಿದ್ದೀನಿ ನನ್ನ ಹತ್ರ. ಇದೆಲ್ಲ ಇದರಲ್ಲಿ ಪ್ಯಾಕೇಜ್ ಡಾಟ್ ಜೆ ಎಸ್ ಒನ್ನಲ್ಲಿ ನನಗೆ ಬೇಕಾಗಿರೋಂಥ ಎಲ್ಲ ಲೈಬ್ರರೀಸ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಆಕ್ಜಸ್ ಆಗಿರ್ಬೋದು, ಚಾರ್ಟ್ ಡಾಟ್ ಜೆ ಎಸ್ಸು, ಎಕ್ಸೆಲ್ ಜೆ ಎಸ್ಸು. ನಾನು ಆಗಲೇ ತೋರಿಸಿದಂಗೆ ಎಕ್ಸೆಲ್ಗೆ ಯಾವ ಥರ ಕನ್ವರ್ಟ್ ಮಾಡ್ತಿದ್ದೀನಿ, ಪಿ ಡಿ ಎಫ್ಗೆ ಯಾವ ಥರ ಕನ್ವರ್ಟ್ ಮಾಡ್ತೀನಿ ಅಂದರೆ ಯೂಸಿಂಗ್ ದಿಸ್ ಲೈಬ್ರರೀಸ್ನ ನಾನು ಯೂಸ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ತಾಯಿದ್ದೀನಿ, ಸರಿನಾ. ಜೆ ಡಬ್ಲ್ಯೂ ಟಿ ಡಿಕೋಡ್ ಇದು ಏನಕ್ಕೆ ಬೇಕಂದರೆ ಜೆ ಡಬ್ಲ್ಯೂ ಟಿ ಟೋಕನ್ನ ಡಿಕೋಡ್ ಮಾಡಲಿಕ್ಕೆ ರಿಯಾಕ್ಟ್ ಐಕಾನ್ಸು, ರಿಯಾಕ್ಟ್ ರೌಟರ್ ಡಾಮು, ಎಕ್ಸೆಲ್ ಎಕ್ಸು ಇದರಲ್ಲಿರೋ ಆಲ್ಮೋಸ್ಟ್ ಇವೆಲ್ಲ ನಾನು ಎಕ್ಸ್ಪ್ಲಿಸಿಟ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರೋಂಥ ಪ್ಯಾಕೇಜ್ ಇದು ಲೈಬ್ರರೀಸ್ ಆಗಿರ್ತಾರೆ, ಸರಿನಾ. ಇದನ್ನ ಟೈಲ್ವಿಂಡ್ ಸಿ ಎಸ್ನ ನಾನು ನನ್ನ ಪ್ರಾಜೆಕ್ಟಲ್ಲಿ ಕಾನ್ಫಿಗ್ ಮಾಡ್ತಾ ಹೋಗಿದ್ದೀನಿ. ಇದಿಷ್ಟು ಏನಪ್ಪ ಅಂದರೆ ನಂದು ಫ್ರಂಟ್ ಎಂಡ್ ಯಾವ ಥರ ನಾನು ಬರಿತಾ ಹೋಗಿದ್ದೀನಿ ಅನ್ನೋ ವಿಡಿಯೋ. ಹೋಪ್ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.